ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ವಿಧಾನಸಭೆಯಲ್ಲಿ ಕೆಸಿ ವ್ಯಾಲಿ ಎಚ್ಎನ್ ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣ ಕುರಿತು ಬಿಸಿ ಬಿಸಿ ಚರ್ಚೆ. ವಿಷದ ನೀರು ಕೊಡ್ತಿದ್ದೀರಾ ಎಂದ ಶಾಸಕ ಸಮೃದ್ಧಿ ಮಂಜುನಾಥ್ಗೆ ಕೌಂಟರ್ ಕೊಟ್ಟ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ಸೊಲ್ಲಾಪುರಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ವೇಳೆ ಗಲಾಟೆ. ಎಲ್ಲ ಜನಾಂಗದಿಂದ ಚಂದ ಸಂಗ್ರಹಿಸಿ ಪ್ರತಿಷ್ಠಾಪನಾ ಮಹೋತ್ಸವ ವೇಳೆ ಪರಿಸ್ಥಿತಿ ಉದ್ವಿಗ್ನ. ಅಧಿಕಾರಿಗಳಿಂದ ಸಂಧಾನ ಸಭೆ. ವೇಸ್ಟ್ ಮೆಟೀರಿಯಲ್ಗಳಿಂದ ಬ್ಲಾಕ್ ಸ್ಪಾಟ್ಗಳನ್ನು ಬ್ಯೂಟಿ ಸೆಲ್ಫಿ ಸ್ಪಾಟ್ಗಳಾಗಿ ಪರಿವರ್ತನೆ. ಬಿಸಾಡಿರೋ ವಸ್ತುಗಳನ್ನೇ ಬಳಸಿ ಆಕರ್ಷಕ ಕಲಾಕೃತಿ. ವಾರ್ತೆಗಳ ವಿವರ. ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲೆಗಳಿಗೆ ಸರಬರಾಜಾಗುತ್ತಿರುವ ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ನೀರು ಈ ಭಾಗದ ಜನರಿಗೆ ವಿಷಕಾರಿಯಾಗುತ್ತಿದ್ದು, ನಮಗೆ ವಿಷ ಕೊಡ್ತಿದ್ದೀರಾ ಎಂದು ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ವಿಧಾನಸಭೆಯಲ್ಲಿ ನೀರಿನ ಬಾಟಲ್ಗಳನ್ನು ಪ್ರದರ್ಶಿಸಿ ತಮ್ಮ ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಲವು ವೈಜ್ಞಾನಿಕ ವಿಷಯಗಳನ್ನು ತೆರೆದಿಟ್ಟರು. ಈ ಕುರಿತು ಒಂದು ವರದಿ. ಆ ಕೊಳಚೆ ನೀರನ್ನ ಮೂರನೇ ಹಂತ ಶುದ್ಧೀಕರಣ ಮಾಡಿಕೊಡಿ ಅಂತ ಕೇಳ್ತಾ ಇರೋದು. ಈಗ ಒಂದು ತೆರೆದ ಮನಸ್ಸಿನಿಂದ ಸುಧಾರಣೆ ಮಾಡಿಕೊಡ್ಲಿಕ್ಕೆ ಸರ್ಕಾರ ತಯಾರಿದೆ ಅಧ್ಯಕ್ಷರೇ. ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲೆಗಳ ಕೆರೆಗಳಿಗೆ ಅಂತರ್ಜಲ ಮಟ್ಟ ಹೆಚ್ಚಿಸುವ ಸಲುವಾಗಿ ಬೆಂಗಳೂರಿನ ತ್ಯಾಜ್ಯ ನೀರಾದ ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ಮೂಲಕ ನೀರನ್ನು 2 ಹಂತದಲ್ಲಿ ಸಂಸ್ಕರಿಸಿ ಹರಿಸುತ್ತಿದ್ದು, ಇದು ಕಾಲಕ್ರಮೇಣ ವಿಷಕಾರಿಯಾಗಿದೆ. ಅಂತರ್ಜಲ ಮಟ್ಟ ಕಲುಷಿತಗೊಂಡಿದ್ದು, ಬೆಳೆಯುತ್ತಿರುವ ತರಕಾರಿಗಳಲ್ಲಿ ಅಪಾಯಕಾರಿ ರಾಸಾಯನಿಕಗಳು ಪತ್ತೆಯಾಗುತ್ತಿವೆ. ನಮ್ಮ 3 ಜಿಲ್ಲೆಗಳ ಜನರಿಗೆ ಏಕೆ ವಿಷಕಾರಿ ನೀರನ್ನು ಕೊಡ್ತಿದ್ದೀರಾ? ನಿಮಗೆ ಮಾನವೀಯತೆ ಇಲ್ಲವೇ? ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ 3 ಹಂತದಲ್ಲಿ ಶುದ್ಧೀಕರಣ ಮಾಡಿ ನೀರನ್ನು ಹರಿಸಬೇಕೆಂದು ಮುಳಬಾಗಿಲು ಶಾಸಕ ಮಂಜುನಾಥ್ ನೀರಿನ ಬಾಟಲ್ಗಳನ್ನು ಪ್ರದರ್ಶಿಸಿ ಬೆಂಗಳೂರಿಗೆ ಸರಬರಾಜಾಗುವ ಕಾವೇರಿ ನೀರು ಹಾಗೂ ಸಂಸ್ಕರಿಸಿದ ನೀರಿನ ಶಾಂಪಲ್ ಬಾಟಲ್ಗಳನ್ನು ಪ್ರದರ್ಶಿಸಿ ಆಕ್ರೋಶ ಹೊರಹಾಕಿದ್ರು. ಇದು ಬೆಂಗಳೂರು ನೀರು. ಮಾನ್ಯ ನಮ್ಮ ಡಿ.ಕೆ. ಶಿವಕುಮಾರ್ ಕೊಡ್ತಕ್ಕಂಥ ಬೆಂಗಳೂರು ನೀರು ಇದು ಚಿಕ್ಕಬಳ್ಳಾಪುರ ಕೋಲಾರ ಕೊಡ್ತಕ್ಕಂಥ ಇದು ನಿಮ್ಮ ಗಿಫ್ಟ್ ನೀರು. ನೀವು ನಿಜವಾಗ್ಲೂ ಇದ್ರ ಬಗ್ಗೆ ಅರಿವಿದ್ರೆ, ಇದ್ರ ಬಗ್ಗೆ ನಮಗೆ ಜ್ಞಾನ ಅಂತ ಇದ್ರೆ ನಮ್ಮನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಬಿಟ್ಟವ್ರಿ. ಬಟ್ ನಾವು ಕೊಡ್ಬೇಕಂತ ಕರ್ತವ್ಯನ ನಾವು ಮಾಡ್ತಾ ಇಲ್ಲ. ನಾವು ಕೈ ಮುಗಿದು ನಿಮ್ಮನ್ನು ಕೇಳ್ತಾರ ಸರ್ಕಾರಕ್ಕೆ ಒಂದೇ, ನೀವು ನೀರು ಕೊಟ್ಟಿದ್ದೀರಿ, ಕೊಳಚೆ ನೀರು ಕೊಟ್ಟಿದ್ದೀರಿ. ಇದೇ ಕಾವೇರಿ ವಾಟರ್ ಅಲ್ಲ, ತುಂಗಭದ್ರಾ ವಾಟರ್ ಅಲ್ಲ, ಕೊಳಚೆ ನೀರು ಕೊಟ್ಟಿದ್ದೀರಿ. ಆ ಕೊಳಚೆ ನೀರನ್ನ ಮೂರನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ಕೇಳ್ತಾ ಇರೋದು. ಸಮೃದ್ಧಿ ಮಂಜುನಾಥ್ ಅವರ ಆಕ್ಷೇಪಕ್ಕೆ ಉತ್ತರ ನೀಡಿದ ಕೋಲಾರ ಜಿಲ್ಲೆಯವರೇ ಆದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, 8 ರಿಂದ 10 ವರ್ಷಗಳ ಹಿಂದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ಅಂತರ್ಜಲ ತೀವ್ರವಾಗಿ ಕುಸಿದು ಜನತೆ ನೀರಿಗಾಗಿ ಹಾಹಾಕಾರ ಪಡುತ್ತಿದ್ರು. ರೈತರನ್ನು ರಕ್ಷಿಸುವ ಹಾಗೂ ಅಂತರ್ಜಲ ಹೆಚ್ಚಿಸುವ ದೃಷ್ಟಿಯಿಂದ ಸರ್ಕಾರ ಮೊದಲಿಗೆ ಕೆಸಿ ವ್ಯಾಲಿ ಮೂಲಕ ಕೋಲಾರಕ್ಕೆ ನೀರು ಹರಿಸಿದ್ರೆ, ನಂತರ ಎಚ್ಎನ್ ವ್ಯಾಲಿ ಮೂಲಕ ಚಿಕ್ಕಬಳ್ಳಾಪುರಕ್ಕೆ ಹರಿಸಲಾಗಿದೆ. ಆದರೆ ರಾಜಕಾರಣಕ್ಕಾಗಿ ಅವೈಜ್ಞಾನಿಕ ಸತ್ಯಗಳನ್ನು ಜನರ ಮುಂದಿಟ್ಟು ಮಾತನಾಡುತ್ತಿರುವುದು ಯಾರಿಗೂ ಶೋಭೆ ತರುವುದಿಲ್ಲ ಎಂದ ಕೃಷ್ಣ ಬೈರೇಗೌಡ, ಸರ್ಕಾರ ಜನರ ಹಿತದೃಷ್ಟಿಯಿಂದಲೇ ಈ ಯೋಜನೆ ಮಾಡಿದೆ. ಈ ಯೋಜನೆಯ ನೀರಿನ ಗುಣಮಟ್ಟವನ್ನು ದೇಶದ ಪ್ರತಿಷ್ಠಿತ ಭಾರತೀಯ ವಿಜ್ಞಾನ ಸಂಸ್ಥೆ ಪರಿಶೀಲನೆ ನಡೆಸುತ್ತಿದೆ. ಅಲ್ಲದೆ ಕೇಂದ್ರ ಸರ್ಕಾರದ ಮಾಲಿನ್ಯ ಪರಿಸರ ನಿಯಂತ್ರಣ ಮಂಡಳಿ, ಕೇಂದ್ರ ನೀರಾವರಿ ಘಟಕ ಹಾಗೂ ವಿಶ್ವ ಆರ್ಥಿಕ ನೆರವು ಸಂಸ್ಥೆ ಈ ಯೋಜನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಯಾವುದೇ ಅರ್ಹ ವೈಜ್ಞಾನಿಕ ಸಂಸ್ಥೆ ಈ ನೀರಿನ ಗುಣಮಟ್ಟದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿಲ್ಲ ಎಂದು ಖಾರವಾಗಿ ಪ್ರತಿಕ್ರಿಯಿಸಿದರು. ಈ ಭಾರತದ್ದು ಒಂದೇ ಎಂಟ್ರಿ ಟಾಪ್ 100 ಯೂನಿವರ್ಸಿಟೀಸ್ ವರ್ಲ್ಡ್ ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಒಂದೇ ಇರೋದು. ಅಂತಹ ಒಂದು ಪ್ರತಿಷ್ಠಿತ ಸಂಸ್ಥೆಯವರು ಪ್ರತಿ 3 ತಿಂಗಳು ಹೋಗಿ ನೀರ್ ಸ್ಯಾಂಪಲ್ ತೆಗಿತಾರೆ, ಬೆಳೆ ಪರೀಕ್ಷೆ ಮಾಡ್ತಾರೆ, ನೀರಿನ ಗುಣಮಟ್ಟ ಪರೀಕ್ಷೆ ಮಾಡ್ತಾ ಇದ್ದಾರೆ. 5 ವರ್ಷ, 1 ವರ್ಷ ಅಲ್ಲ, 1 ತಿಂಗಳಲ್ಲ, 5 ವರ್ಷ ಕೊಟ್ಟಿದ್ವಿ, ಮತ್ತೆ 5 ವರ್ಷಕ್ಕೆ ಅವರು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲಾ ಸೈಂಟಿಫಿಕ್ ಪ್ರೋಟೋಕಾಲ್ಸ್ ಅನ್ನ ಫಾಲೋ ಮಾಡ್ತಾ ಇರೋವಾಗ ಯಾವುದೋ ಬೆಳೆಗೆ ಹುಳ ರೋಗ ಬಂತು ಅಂತಂದ್ರೆ ಆ ಹುಳ ರೋಗಕ್ಕೆ ಇದು ಕಾರಣ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇಂಥ ಸೂಡೋ ಸೈನ್ಸ್ ಇಂದ ಯಾವ ಜನರ ಹೊಟ್ಟೆ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದಯವಿಟ್ಟು ಏನೇ ಆಗ್ಲಿ, ವಿ ಆರ್ ಓಪನ್. ಯಾರು ಬೇಕಾದ್ರೂ ಸೈಂಟಿಫಿಕ್ ಆರ್ಗನೈಸೇಷನ್ ಬಂದು ಸ್ಟಡಿ ಮಾಡ್ಲಿ, ಅವರ ರೆಕಮೆಂಡೇಶನ್ ಮೇಲೆ ನಾವು ಒಂದು ತೆರೆದ ಮನಸ್ಸಿನಿಂದ ಸುಧಾರಣೆ ಮಾಡಿಕೊಡ್ಲಿಕ್ಕೆ ಸರ್ಕಾರ ತಯಾರಿದೆ ಅಧ್ಯಕ್ಷರೇ.
ಒಟ್ಟಾರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಹರಿಯುತ್ತಿರುವ ಕೆಸಿ ವ್ಯಾಲಿ ಮತ್ತು ಎಚ್ಎನ್ ವ್ಯಾಲಿ ನೀರಿನ ಗುಣಮಟ್ಟದ ಬಗ್ಗೆ ಪರ ಮತ್ತು ವಿರೋಧ ಅಭಿಪ್ರಾಯಗಳು ವ್ಯಾಪಕವಾಗಿದ್ದು, ಸರ್ಕಾರ ತಜ್ಞರ ತಂಡವನ್ನು ನೇಮಿಸಿ ವೈಜ್ಞಾನಿಕ ವರದಿಯನ್ನು ಜನರ ಮುಂದೆ ಬಿಚ್ಚಿಡಬೇಕೆಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ವಿಧಾನಸಭೆಯಲ್ಲಿ ನಡೆದ ಈ ಚರ್ಚೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಎ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನ ಉಚ್ಚೋದನಹಳ್ಳಿ ಗ್ರಾಮದಲ್ಲಿ ಸೊಲ್ಲಾಪುರಮ್ಮ ದೇವಸ್ಥಾನದ ಪ್ರತಿಷ್ಠಾಪನಾ ಮಹೋತ್ಸವದ ವೇಳೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾದ ಘಟನೆ ಬೆಳಕಿಗೆ ಬಂದಿದೆ. ಗೌರಿಬಿದನೂರು ತಾಲೂಕಿನ ಉಚ್ಚೋದನಹಳ್ಳಿ ಗ್ರಾಮದಲ್ಲಿ ಸುಮಾರು 8 ವರ್ಷಗಳಿಂದ ನಿರ್ಮಾಣವಾಗುತ್ತಿದ್ದ ಸೊಲ್ಲಾಪುರಮ್ಮ ದೇವಸ್ಥಾನವನ್ನ ಎಲ್ಲಾ ಜನಾಂಗದವರಿಂದ ಚಂದ ಸಂಗ್ರಹಿಸಿ ನಿರ್ಮಿಸಿದ್ರು. ಭಾನುವಾರ ಪ್ರತಿಷ್ಠಾಪನಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದ್ದು, ಗ್ರಾಮದಲ್ಲಿ ಹಬ್ಬದ ವಾತಾವರಣ ಕಂಡುಬಂದಿತ್ತು. ಆದರೆ ದೇವಸ್ಥಾನ ಪ್ರವೇಶಕ್ಕೆ ದಲಿತರನ್ನ ಬಿಡಲಾಗುತ್ತಿಲ್ಲ ಎಂಬ ಆರೋಪದ ಹಿನ್ನೆಲೆಯಲ್ಲಿ ದಲಿತ ಸಮುದಾಯದವರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಪೊಲೀಸರ ಭದ್ರತೆಯೊಂದಿಗೆ ದಲಿತ ಸಮುದಾಯದವರು ದೇವಸ್ಥಾನ ಪ್ರವೇಶ ಮಾಡಿದ ಬಳಿಕ ಗ್ರಾಮದಲ್ಲಿ ಅಸಮಾಧಾನ ಉಂಟಾಯಿತು. ಇದರ ನಡುವೆ ಕೆಲವರು ದೇವಸ್ಥಾನದ ಗರ್ಭಗುಡಿಗೆ ಪ್ರವೇಶಿಸಿ ದೇವಿಗೆ ನೀರಿನ ಅಭಿಷೇಕ ಮಾಡಿ ತಿಲಕವಿಟ್ಟು ಬಂದಿದ್ದಾರೆ ಎಂಬ ಆರೋಪವನ್ನು ಗ್ರಾಮಸ್ಥರು ಮಾಡಿದ್ದಾರೆ. ನಮ್ದು ಏನಂದ್ರೆ ಅಲ್ಲಿ ಗರ್ಭದ ಗುಡಿ ಒಳಗಡೆ ಮೂರ್ತಿಗೆ ನೀರು ಹಾಕ್ಬಿಟ್ಟು ಸೀರೆ ಉಟ್ಟು ಒಂದು ಹಣೆಗೆ ಕುಂಕುಮ ಇಟ್ಬಿಟ್ಟು ದೇವಿನ ಪವಿತ್ರತೆಯನ್ನು ಅಪವಿತ್ರತೆ ಮಾಡಿದ್ದಾರೆ. ಅದಕ್ಕೆ ನಾವು ಕ್ವಶನ್ ಮಾಡ್ತಾ ಇದ್ದೀವಿ. ಯಾರಿಗೂ ನಿರ್ಬಂಧ ಇಲ್ಲ, ಯಾರಾದರೂ ಹೋಗ್ಬೋದು, ಕಾನೂನು ಎಲ್ಲರಿಗೂ ಒಬ್ಬರೇ. ಈ ಘಟನೆಯ ನಂತರ ಸೋಮವಾರ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಅಧಿಕಾರಿಗಳು ಶಾಂತಿ ಸಭೆ ನಡೆಸಿದ್ರು. ಸಭೆಯಲ್ಲಿ ಎಲ್ಲ ಜನಾಂಗದವರನ್ನು ಕರೆಸಿ ಕಾನೂನಿನ ಅರಿವು ಮೂಡಿಸುವ ಪ್ರಯತ್ನ ಮಾಡಲಾಗಿದೆ. ಗರ್ಭಗುಡಿಗೆ ಪ್ರವೇಶಿಸಿದವರ ಮೇಲೆ ಏನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬ ಪ್ರಶ್ನೆಯನ್ನು ಗ್ರಾಮಸ್ಥರು ಮುಂದಿಟ್ಟಿದ್ದಾರೆ. ಮುಖ್ಯಸ್ಥರುಗಳು ಏನಿದ್ರಿ ಅಥವಾ ಲೀಡರ್ಸ್ ಇದ್ರಿ ಅಥವಾ ಜನ ಏನಿದ್ರಿ ಎಲ್ಲರೂ ಕೂತ್ಕೊಳ್ಳಿ, ಅರ್ಥ ಆಯ್ತಾ? ನಮ್ಮವರು ಕೂಡ ಬೇಕಾದ್ರೆ ನಿಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ನೀವು ಪ್ರಬುದ್ಧವಾಗಿ ಒಂದು ವಿವೇಚನೆ ಇಟ್ಕೊಂಡು ಜೊತೆ ಕೂತ್ಕೊಂಡು, ಅರ್ಥ ಆಯ್ತಾ, ಮಾತಾಡ್ಕೊಂಡು ಅದೇನಿದೆ ಬಗೆಹರಿಸ್ಕೊಂಡು ನಡೀರಿ ಮುಂದಿನ ಹೇಳ್ತಾ ಇರೋದು, ಅರ್ಥ ಆಯ್ತಾ? ಆದರೆ ಯಾರಿಗೇ ಕೂಡ ಇಂಥ ಸಮಯದಲ್ಲಿ ಇಂಥ ಸಂದರ್ಭದಲ್ಲಿ ಗರ್ಭಗುಡಿಯಿಂದ ಹೊರತುಪಡಿಸಿ ಹೇಳ್ತಾ ಇದ್ದೀನಿ ನಾನು, ಆ ಪ್ರಾಂಗಣ ಈ ಪ್ರಾಂಗಣ ಶೆಡ್ಡು ಗಿಡ್ಡು ಇದೆಲ್ಲ ಪ್ರಶ್ನೆ ಇಲ್ಲ. ಎಲ್ಲ ಕಡೆ ಕೂಡ ದೇವಸ್ಥಾನದಲ್ಲಿ ಪ್ರವೇಶಕ್ಕೆ ನಿರ್ಬಂಧ ಹೇರುವಂತಿಲ್ಲ. ನಿರ್ಬಂಧ ಹೇರಿದರೆ ನಿರಾಕರಿಸಿದರೆ ಅದು ಕಾನೂನು ಪ್ರಕಾರ ಅಪರಾಧ ಆಗ್ತದೆ, ಅರ್ಥ ಆಯ್ತಾ? ಇನ್ನು ಮುಂದಿನ ಏನು ಹೇಳ್ತಾ ಇದ್ದೀನಿ ಅಂದರೆ, ತಾವುಗಳು ದಯವಿಟ್ಟು ಕೂತ್ಕೊಂಡ್ಬಿಟ್ಟು ಮೊದಲಿಂದ ಚೆನ್ನಾಗಿ ನಡ್ಕೊಂಡು ಬಂದಿದೆ, ನಡೆದಿದ್ದೀರಿ, ಒಳ್ಳೆ ದೇವಸ್ಥಾನ ಆಗಿದೆ. ಆ ದೇವಿ ಆಶೀರ್ವಾದ ಬೇಕು ಅಂತಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದೆನೂ ಇರಿ, ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ಈ ಶಾಂತಿ ಸಭೆಯಲ್ಲಿ ಡಿವೈಎಸ್ಪಿ ಪ್ರಕಾಶ್, ತಹಶೀಲ್ದಾರ್ ಅರವಿಂದ್, ತಾಲೂಕು ಪಂಚಾಯಿತಿ ಇಒ ಹೊನ್ನಯ್ಯ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಚೆನ್ನಪ್ಪ, ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್, ಗ್ರಾಮಾಂತರ ಪಿಎಸ್ಐ ರಮೇಶ್ ಗುಗ್ಗರಿ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗವಹಿಸಿದ್ರು. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ನಗರಸಭೆ ನಗರವನ್ನು ಸ್ವಚ್ಛ ಹಾಗೂ ಸುಂದರವಾಗಿ ಇರಿಸಲು ನಾನಾ ಕಸರತ್ತು ಮಾಡುತ್ತದೆ. ರಸ್ತೆ ಇಕ್ಕೆಲಗಳ ಗೋಡೆಗಳಿಗೆ ಅತ್ಯಾಕರ್ಷಕ ಪೇಂಟಿಂಗ್ ಮಾಡಿಸಿದೆ. ರಸ್ತೆ ಅಕ್ಕಪಕ್ಕ ಫುಟ್ಪಾತ್ ಮೇಲೆ ರಾತ್ರಿ ವೇಳೆ ಓಡಾಡಲು ನೈಟ್ ಲ್ಯಾಂಪ್, ರಸ್ತೆ ಡಿವೈಡರ್ ಮಧ್ಯೆ ಹೂವಿನ ಗಿಡಗಳು ಬೆಳೆಸುವ ಕೆಲಸ ಮಾಡ್ತಿದೆ. ಅವೆಲ್ಲ ಕೆಲ ದಿನಗಳ ಮಟ್ಟಿಗೆ ಮಿಂಚಿ ಮಾಯವಾಗಿ ಬಿಡುತ್ತವೆ. ಆದರೆ ಎಇಇ ಉಮಾಶಂಕರ್ ಈ ಬಾರಿ ಎಲ್ಲೆಂದರಲ್ಲೇ ಕಸ ಎಸೆಯುವ ಬ್ಲ್ಯಾಕ್ ಸ್ಪಾಟ್ಗಳನ್ನೇ ಬ್ಯೂಟಿ ಹಾಗೂ ಸೆಲ್ಫಿ ಸ್ಪಾಟ್ಗಳನ್ನಾಗಿ ರೂಪಿಸಿದ್ದಾರೆ. ಅದೇಕೆ ಅಂತೀರಾ? ನೋಡೋಣ ಬನ್ನಿ. ಹೌದು, ಹಳ್ಳಿ ಪಟ್ಟಣವಾಗಿ, ಪಟ್ಟಣ ನಗರವಾಗಿ ಬೆಳೆಯುತ್ತಾ ಹೋಗೋದು ಅಂದ್ರೆ ಆ ಪ್ರದೇಶದ ನಾಗರಿಕತೆ ಬೆಳವಣಿಗೆಯಾಗ್ತಿದೆ ಎಂದರ್ಥ. ಅಲ್ಲಿ ಹಳ್ಳಿಗಿಂತ ಡಿಫರೆಂಟ್ ರಸ್ತೆಗಳು, ಉದ್ಯಾನವನಗಳು, ಆಕರ್ಷಕ ಪ್ರತಿಮೆಗಳು, ಸ್ವಾಗತ ಕೋರುವ ಕಮಾನುಗಳು ಎತ್ತರಕ್ಕೆತ್ತರಕ್ಕೆ ಬೆಳೆದು ನಿಂತಿರುತ್ತವೆ. ಹಾಗೆಯೇ ಚಿಕ್ಕಬಳ್ಳಾಪುರ ನಗರವು ಜಿಲ್ಲಾ ಕೇಂದ್ರವಾಗಿ ಪರಿವರ್ತನೆಗೊಂಡ ಮೇಲೆ ಹಲವು ಮಾದರಿಯಲ್ಲಿ ಬದಲಾವಣೆ ಕಾಣ್ತಿದೆ. ಜನಸಂಖ್ಯೆಗೆ ಅನುಗುಣವಾಗಿ ರಸ್ತೆಗಳು, ಆಟದ ಮೈದಾನಗಳು, ಉದ್ಯಾನವನಗಳು ಹೆಚ್ಚಾಗಬೇಕಾಗುತ್ತಲೇ ಇವೆ. ಇಷ್ಟೆಲ್ಲ ಬೆಳೆದ ಮೇಲೆ ಅಲ್ಲಿ ಉತ್ಪತ್ತಿಯಾಗುವ ಕಸ ವಿಲೇವಾರಿ ಹೇಗೆ ಎಂಬುದೇ ತಲೆನೋವಿನ ಪ್ರಶ್ನೆ.
ಕಸ ವಿಲೇವಾರಿಗಾಗಿ ನಗರಸಭೆ ಈಗಾಗಲೇ ಅದೆಷ್ಟೋ ವಿನೂತನ ಕಾರ್ಯಕ್ರಮಗಳನ್ನು ನೀಡಿದ್ರು. ಅದರ ಬಗ್ಗೆ ಪ್ರತಿದಿನ ಕಸ ವಿಲೇವಾರಿ ಗಾಡಿಗಳಲ್ಲಿ ಜಾಗೃತಿ ಮೂಡಿಸುತ್ತಿದ್ರು. ಯಾವ ಮಾಯೆಯಲ್ಲೋ ಜನ ರಸ್ತೆ ಪಕ್ಕದಲ್ಲೇ ಕಸ, ಪ್ಲಾಸ್ಟಿಕ್, ಪೇಪರ್, ತರಕಾರಿ, ಕೊಳೆತ ಹಣ್ಣು ಹಂಪಲು ಬಿಸಾಡಿ ಹೋಗುವುದು ಮಾತ್ರ ಮರ್ತಿಲ್ಲ. ಆ ರೀತಿ ಕಸ ಎಲ್ಲೆಂದರಲ್ಲೇ ಎಸೆಯೋ ಜನರಿಗೆ ಬುದ್ಧಿ ಹೇಳಲೆಂದೇ ಕಮ್ಯುನಿಟಿ ಮೊಬೈಲೈಸರ್ಸ್ ಅನ್ನ ಅಪಾಯಿಂಟ್ ಮಾಡಿಕೊಂಡು ಜಾಗೃತಿ ಮೂಡಿಸುತ್ತಿದ್ದಾರೆ. ಅವರಿಂದ ದಂಡವನ್ನ ವಸೂಲಿ ಮಾಡ್ತಿದ್ದಾರೆ. ಆದರೂ ಬುದ್ಧಿ ಬಾರದ ಜನರಿಗೆ ಅಲ್ಲಿ ಕಸ ಎಸೆಯಬಾರದಂತೆ ಮನಸ್ಸು ಪರಿವರ್ತಿಸಲು ನಗರದ ಬಹುತೇಕ ಕಸ ಎಸೆಯುವ ಬ್ಲ್ಯಾಕ್ ಸ್ಪಾಟ್ಗಳನ್ನೇ ಎಇಇ ಉಮಾಶಂಕರ ಒಂದು ಬ್ಯೂಟಿಫುಲ್ ಪ್ಲೇಸ್ಗಳನ್ನಾಗಿ ರೂಪಿಸಿ ಅಲ್ಲಿಯೇ ಸೆಲ್ಫಿ ತೆಗೆದುಕೊಳ್ಳುವಂತಹ ಮನಸ್ಸು ಬರುವಂತೆ ಮಾಡಿದ್ದಾರೆ. ಅದಕ್ಕೆ ಸೆಲ್ಫಿ ಪಾಯಿಂಟ್ ಎಂದು ಹೆಸರಿಟ್ಟು ಅದಕ್ಕೊಂದು ಆಕರ್ಷಕ ಸ್ಥಳವಾಗಿ ರೂಪಿಸಿದ್ದಾರೆ. ಅದಕ್ಕೆ ಅಂತ ಬೇಕಾದಷ್ಟು ಹಣ ಖರ್ಚು ಮಾಡಿಲ್ಲ. ನಗರದಲ್ಲಿ ಅಲ್ಲಿ ಇಲ್ಲಿ ಬಳಸಿ ಬಿಸಾಡಿರೋ ವಸ್ತುಗಳನ್ನೇ ಬಳಸಿ ಕಲಾಕೃತಿಗಳನ್ನಾಗಿಸಿ ಆಕರ್ಷಕ ಸ್ಥಳಗಳನ್ನಾಗಿಸಿದ್ದಾರೆ. ಅದಕ್ಕೋಸ್ಕರ ನಾವು ಚಿಕ್ಕಬಳ್ಳಾಪುರ ನಗರಸಭೆಯಿಂದ ಹಲವಾರು ಕ್ರಮಗಳನ್ನ ತಗೊಂಡಿದ್ದೀವಿ. ನಮ್ಮಲ್ಲಿ ಕಮ್ಯುನಿಟಿ ಮೊಬಿಲೈಸರ್ಸ್ ಅಂತ ಎಂಗೇಜ್ ಮಾಡಿಕೊಂಡ್ರು. ಅವ್ರು ಪ್ರತಿಯೊಂದು ಮನೆಗೂ ಹೋಗಿ ಅವೇರ್ನೆಸ್ ಕೊಟ್ಟು ಕಸನ ಎಲ್ಲಿ ಅಂದ್ರೆ ಬಿಸಾಕಬಾರ್ದು, ನಗರಸಭೆ ವಾಹನಕ್ಕೆ ಕೊಡಿ ಅಂತ ಹೇಳಿ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಆಗಿದ್ದು ಸಹ ಕೆಲವೊಂದು ಜಾಗಗಳು ಅಂದರೆ ಜನ ರೆಗ್ಯುಲರ್ ಆಗಿ ತಂದು ಕಸ ಬಿಸಾಕುವಂಥ ಜಾಗ, ಬ್ಲ್ಯಾಕ್ ಸ್ಪಾಟ್ಸ್, ಇವುಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ನಾವು ಫಸ್ಟ್ ಅವೇರ್ನೆಸ್ ಕೊಟ್ಟು ಈಗ ಆ ಜಾಗಗಳನ್ನ ಬ್ಯೂಟಿಫೈ ಮಾಡ್ತಾ ಇದ್ದೀವಿ. ಅಂದರೆ ಬ್ಯೂಟಿಫಿಕೇಷನ್ ಪ್ರೋಸೆಸ್ ಮಾಡಿಕೊಂಡು ಅದನ್ನು ಒಂದು ಒಳ್ಳೆ ಜಾಗ ಅನ್ನಂಗೆ ಐಡೆಂಟಿಫೈ ಮಾಡಿಕೊಂಡ್ರೆ ಜನ ಅಲ್ಲಿ ಕಸ ಹಾಕೋದು ತಪ್ಪುತ್ತೆ. ನೋಡಿ, ಗಾರ್ಬೇಜ್ ಸ್ಥಳಗಳಾಗಿ ಮೂಗು ಮುಚ್ಚಿಕೊಂಡು ಓಡಾಡ್ತಿದ್ದ ಈ ಗಬ್ಬು ನಾರ್ತಿದ್ದ ಸ್ಥಳಗಳೇ ಈಗ ಬ್ಯೂಟಿ ಸ್ಪಾಟ್ಗಳಾಗಿ ಕಾಣುತ್ತಿವೆಯಲ್ಲ. ಹೇಗಿದೆ ಅಲ್ವಾ ಈ ಸೂಪರ್ ಐಡಿಯಾ? ಈ ಐಡಿಯಾ ಮಾಡಿದ ಉಮಾಶಂಕರ್ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳೋಣವೇ? ಮತ್ತಿನ್ಯಾಕೆ ತಡ, ನೀವು ಬನ್ನಿ ಇಲ್ಲಿ ಒಂದು ಸೆಲ್ಫಿ ಹೊಡೆಯಿರಿ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ರೂರಲ್ ಜಿಲ್ಲೆಯ ಜನ ಏನು ಪಾಪ ಮಾಡಿದ್ದಾರೋ ಗೊತ್ತಿಲ್ಲ. ಬೆಂಗಳೂರು ಕೊಳಚೆ ನೀರೇ ನಮಗೆ ಗತಿಯಾಗಿದೆ. ನಾವು ಕುಡಿಯೋ ನೀರು ಆರೋಗ್ಯಕ್ಕೆ ಯೋಗ್ಯವಲ್ಲ. ದ್ವಿತೀಯ ಹಂತದ ಶುದ್ಧೀಕರಿಸಿದ ನೀರಿನಿಂದ ಬೆಳೆಯುತ್ತಿರೋ ತರಕಾರಿಗಳಲ್ಲಿ ಹಾನಿಕಾರಕ ಅಂಶಗಳಿವೆ ಎಂಬುದು ದೃಢಪಟ್ಟಿದೆ. ತ್ಯಾಜ್ಯ ನೀರು ಸಂಗ್ರಹಿಸಿದ ಕೆರೆಗಳಿಗೆ ಹಸು, ದನ, ಕರುಗಳು ನುಗ್ಗಿ ಅಲ್ಲೇ ಬೆಳೆದ ಹುಲ್ಲು ತಿಂದು ನೀರು ಸೇವಿಸುತ್ತಿರುವುದರಿಂದ ಕರೆದ ಹಾಲು ಸಹ ಶುದ್ಧವಾಗಿದೆಯಾ ಅನ್ನೋ ಅನುಮಾನಗಳು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಒಂದೇ. ಇವತ್ತು ಏನು ನಮಗೆ ಕಲುಷಿತ ನೀರನ್ನು ಕೊಡ್ತಾ ಇದ್ದಾರೆ, ಇವತ್ತು 3ನೇ ಹಂತದ ಶುದ್ಧೀಕರಣ ಮಾಡಲಿಕ್ಕೂ ಸಹಿತ ಅವರು
ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪೇಶ್ವರ್ ಬಾರಿ ಬೊಗಳಿ ದಾಸಯ್ಯ ಅಧಿಕಾರಕ್ಕೆ ಬಂದು 3 ವರ್ಷಗಳಾಗ್ತಿದ್ರೂ ಯಾವ ಭರವಸೆಗಳನ್ನು ಈಡೇರಿಸಿಲ್ಲ ಎಂದು ಆತ ನೀಡಿದ್ದಕ್ಕೆ ಭರವಸೆಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟ ಕರ್ನಾಟಕ ಜನಸೇನಾ ಪಕ್ಷದ ಅಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಪ್ರದೀಪೇಶ್ವರ್ ನಾನೊಬ್ಬ ಅನಾಥ ಎಂದು ಹೇಳಿಕೊಂಡು ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು ಶಾಸಕರಾಗಿ ಗೆದ್ದು ಬಂದ ಪ್ರದೀಪೇಶ್ವರ್ ಜಿಲ್ಲಾ ಕೇಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯುತ್ತಿರೋ ಲಂಚಾವತಾರ ನಿಲ್ಲಿಸಿಲ್ಲ. ಬೆಂಗಳೂರು ಕೊಳಚೆ ನೀರಿನ 3ನೇ ಹಂತದ ಶುದ್ಧೀಕರಣ ಮಾಡುವ ಬಗ್ಗೆ ವಿಧಾನಸೌಧದಲ್ಲಿ ಒಂದು ದಿನವೂ ಮಾತನಾಡಿಲ್ಲ. ಅಜ್ವಾರ ಗೇಟಲ್ಲಿ ಅಪಘಾತವಾಗಿ ಬೀದಿ ಪಾಲಾದ ಮಕ್ಕಳಿಗೆ ಸಿಎಂ ಪರಿಹಾರ ನಿಧಿಯಿಂದ 5 ಲಕ್ಷ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿ ಬಂದ್ರೆ ಇಂಜಿನಿಯರ್ ಓದುತ್ತಿದ್ದ ವಿದ್ಯಾರ್ಥಿನಿಗೆ ಡಿಸಿ ಕಚೇರಿಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತೇಳಿ ಆ ಕಡೆ ತಿರುಗಿಯೂ ನೋಡಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡ ಅವರು ಕೊಳಚೆ ನೀರಿನ 3ನೇ ಹಂತದ ಶುದ್ಧೀಕರಣ ಮಾಡಿಸುವ ಬಗ್ಗೆ ಸರ್ಕಾರದಲ್ಲಿ ಮಾತನಾಡಿ 1 ತಿಂಗಳೊಳಗೆ ಅನುದಾನ ಒದಗಿಸದಿದ್ದರೆ ಕರ್ನಾಟಕ ಜನಸೇನೆಯಿಂದ ಬೇರೆ ತರದ ಹೋರಾಟ ಕೈಗೆತ್ತಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು. ಇವತ್ತು ಏನು ನಮಗೆ ಕಲುಷಿತ ನೀರನ್ನು ಕೊಡ್ತಾ ಇದ್ದಾರೆ, ಇವತ್ತು 3ನೇ ಹಂತದ ಶುದ್ಧೀಕರಣ ಮಾಡಲಿಕ್ಕೂ ಸಹಿತ ಅವರಿಗೆ ಯೋಗ್ಯತೆಗಳಿಲ್ಲ ಅಂತ ಹೇಳ್ಬೇಕಾಗುತ್ತೆ. ಬಜೆಟ್ ಅಲ್ಲಿ ಸಹಿತ ಹಣವನ್ನು ತೆಗೆದಿಟ್ಟಿಲ್ಲ. ನಮ್ಮ ನೋವು ಒಂದೇ, ನೀವು ಕಾವೇರಿ ನೀರು ಕೊಡ್ತಿರೋ ಯಾವ ನೀರು ಕೊಡ್ತಿರೋ ನಮಗೆ ಗೊತ್ತಿಲ್ಲ, ಕೃಷ್ಣಾ ನೀರು ಕೊಡ್ತಿರೋ ನಮ್ಗೆ ಆರೋಗ್ಯಕರವಾದ ನೀರನ್ನು ಕೊಡಿ. ನೀವು ಅದೇನು ಕೊಳಚೆ ನೀರು ಕಲುಷಿತ ನೀರನ್ನು ನಮಗೆ ಬಿಡ್ತಾ ಇದ್ದೀರಾ, ಆ 3ನೇ ಹಂತದ ಶುದ್ಧೀಕರಣ ಮಾಡ್ಕೊಂಡು ನಿಮ್ಮ ಮನೆಗಳಿಗೆ ಬಿಟ್ಕೊಳ್ಳಿ ಅಂತ ಹೇಳೋದು ನಮ್ಮ ಉದ್ದೇಶ. ನೀರಾವರಿ ವಿಷಯದಲ್ಲಿ ಬಹಳ ಮೋಸ ಮಾಡ್ತಾ ಇದ್ದೀರಾ. ನೀವು ನೀರಾವರಿ ಅನ್ನೋ ಒಂದು ಸಬ್ಜೆಕ್ಟ್ನ ಇಟ್ಕೊಂಡೇ ಗೆದ್ದಿರುವಂಥದ್ದು. ನೀರು ನೀರು ಅಂತೇಳಿ ಇವತ್ತು ಗೆದ್ದು ನೀವು 3 ವರ್ಷ ಆದರೂ ಸಹಿತ ನೀರಾವರಿ ಹೋರಾಟಗಾರರ ಒಂದು ಸಭೆಯನ್ನು ಸಹಿತ ಕರೆದು ಮಾಡಲಿಕ್ಕೆ ಆಗಲಿಲ್ಲ. ಮೊನ್ನೆ ಎಲ್ಲ ಒಂದು ಕಡೆ ನೀವು ಹೇಳ್ತೀರಾ ನನಗೆ ಇನ್ನಷ್ಟು ಶಕ್ತಿ ಬಂದರೆ, ಪವರ್ ಬಂದರೆ ನಾನು ಕೆಲಸ ಮಾಡ್ಬೋದು ಅಂತ. ಯಾವ ಪವರ್ ಕೊಡಬೇಕು ಅನ್ನೋದು ನನ್ನ ಪ್ರಶ್ನೆ. ಮತ್ತೆ ಸರ್ಕಾರಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ತೀರಾ ಅಧ್ವಾನ. ಹಾಸ್ಪಿಟ್ಲ್ ಇದೆ ಅಂತ ಹೆಸರಿಗೆ ಮಾತ್ರ ಇದೆ, ಅಲ್ಲಿ ಪ್ರತಿಯೊಬ್ಬರು ಲಂಚ ಲಂಚ ಲಂಚ. ಇಷ್ಟು ಮಾತ್ರಕ್ಕೆ ನೀವು ಯಾಕೆ ಆಗ್ಬೇಕಾಗಿತ್ತು ಶಾಸಕರು? ಸುದ್ದಿಗೋಷ್ಠಿಯಲ್ಲಿ ರೈತ ಜನಸೇನಾ ಸಮಿತಿ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ 60% ಆಗಿದೆ. ಉಳಿದ ಕಾಮಗಾರಿಗೆ ನಾಗರಿಕರು ಸಹ ಸಹಕಾರ ನೀಡುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಅವರಿಗೆ ನಿಗದಿತ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಸೂಚನೆ ಇದೆ. ಸಮಸ್ಯೆಗಳು ಇರುವ ಬಗ್ಗೆ ನನಗೆ ಮಾಹಿತಿ ಬಂದಿದೆ, ಹಾಗಾಗಿ ವೀಕ್ಷಣೆ ಮಾಡಲು ಬಂದಿದ್ದೇನೆ ಎಂದು ಜಿಲ್ಲಾಧಿಕಾರಿ ಪ್ರಭು ತಿಳಿಸಿದರು. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪರಿಶೀಲಿಸಿ ಗೌರಿಬಿದನೂರಿನ ಜಿಲ್ಲಾಧಿಕಾರಿ ಜಿ ಪ್ರಭು ಮಾತನಾಡಿ, ಹಿರಿಯರು ಈ ಒಂದು ನಗರವನ್ನು ಕಟ್ಟಿದ್ದಾರೆ. ಅದಕ್ಕೆ ಒಳ್ಳೆಯ ಸ್ವರೂಪ ಮತ್ತು ನವೀನತೆ ನೀಡುವ ಸಲುವಾಗಿ ಈ ಒಂದು ರಸ್ತೆ ಕಾಮಗಾರಿ ಆಗ್ತಿದೆ. ಇದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು. ಎಲ್ಲ ರೀತಿಯ ಕಾನೂನು ವ್ಯವಸ್ಥೆ ಮಾಡುವುದಕ್ಕೆ ನಗರಸಭೆ ಸಿದ್ಧವಾಗಿದೆ. ಒಳ್ಳೆಯ ರೀತಿಯ ಅಭಿವೃದ್ಧಿ ಆಗಬೇಕು ಎಂದು ಆಶಯ ಇದೆ. ಕಾಮಗಾರಿ ಇನ್ನೂ ವೇಗ ಪಡೆದುಕೊಳ್ಳುತ್ತದೆ. ಅವಶ್ಯಕತೆ ಇದ್ದರೆ ನಾವು ಕೂಡ ಎಲ್ಲ ಇಲಾಖೆಗಳನ್ನು ಬಳಸಿಕೊಂಡು ಕಾನೂನುಬದ್ಧವಾಗಿ ಕೆಲಸ ಮಾಡಲು ಮುಂದಾಗುತ್ತೇವೆ ಎಂದರು. ಇನ್ನು ಇದೇ ವೇಳೆ ನಗರದ ಕರೇಕಲ್ಲಹಳ್ಳಿಯಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಪ್ರಭು ಭೇಟಿ ನೀಡಿದ್ದು ಅಲ್ಲಿನ ಮೂಲ ಸೌಕರ್ಯಗಳ ಬಗ್ಗೆ ಮಾಹಿತಿ ಪಡೆದು ಕೊಠಡಿಗಳ ಪರಿಶೀಲನೆ ನಡೆಸಿದರು. ಬಿರುಕು ಬಿಟ್ಟ ಗೋಡೆಗಳು, ಲೈಟಿಂಗ್ ವ್ಯವಸ್ಥೆ, ಕಿಟಕಿಗಳಿಗೆ ಮೆಶ್ ವ್ಯವಸ್ಥೆ ಹೀಗೆ ಹಲವು ಮೂಲ ಸೌಕರ್ಯಗಳಿಗೆ ಮತ್ತು ಕಟ್ಟಡದ ಫ್ಲೋರಿಂಗ್, ಪೇಂಟಿಂಗ್ ಸೇರಿದಂತೆ ಇತರೆ ಕಾಮಗಾರಿಗಳಿಗೆ ಅಂದಾಜು ಮೊತ್ತವನ್ನು ಮಂಜೂರು ಮಾಡಲು ಜಿಲ್ಲೆ ಸೇರಿದಂತೆ ವಿವಿಧ ತಾಲೂಕುಗಳ ವಸತಿ ಶಾಲೆಗಳ ಮೂಲ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನಕ್ಕೆ ಸಂಬಂಧಪಟ್ಟ ಇಲಾಖೆ ಜೊತೆ ಮಾತನಾಡಿದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಕೋಲಾರ ಜಿಲ್ಲೆಯಲ್ಲಿ ಭಕ್ತಿಭಾವ ಮತ್ತು ಸಂಭ್ರಮದ ವಾತಾವರಣದಲ್ಲಿ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಸಮಾಪ್ತಿಯಾಯಿತು. ಕೆಜಿಎಫ್ ನಗರದ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಳೆದ 15 ದಿನಗಳಿಂದ ನಡೆಯುತ್ತಿದ್ದ ಜಾತ್ರೆ ಹಾಗೂ ರಥೋತ್ಸವಕ್ಕೆ ಕಳೆದ ರಾತ್ರಿ ಭರ್ಜರಿ ತೆರೆ ಬಿತ್ತು. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಚಿನ್ನದ ರಥ ಮೆರವಣಿಗೆ ಜರುಗಿದ್ದು ಭಕ್ತರು ಭಕ್ತಿ ಹಾಗೂ ಸಂಭ್ರಮದಿಂದ ಭಾಗವಹಿಸಿದ್ರು. ಈ ಬಾರಿ ವಿಶೇಷವಾಗಿ ಗೋಲ್ಡನ್ ಚಾರಿಯಟ್ ಮೆರವಣಿಗೆ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿತ್ತು.
ಮಾಜಿ ಶಾಸಕ ವೈ ಸಂಪಂಗಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಭಾಗವಾಗಿ ತಮಿಳುನಾಡು ಮತ್ತು ಚೆನ್ನೈ ಮೂಲದ ಕಲಾವಿದರು ಮನರಂಜನಾ ಕಾರ್ಯಕ್ರಮಗಳನ್ನು ನಡೆಸಿ ಜನರನ್ನು ರಂಜಿಸಿದರು. ಗೋಲ್ಡನ್ ಚಾರಿಯಟ್ ಮೆರವಣಿಗೆಯ ಜೊತೆ ನಡೆದ ಸಂಗೀತ ಹಾಗೂ ನೃತ್ಯ ಕಾರ್ಯಕ್ರಮಗಳಲ್ಲಿ ಜನರು ಸಂಭ್ರಮದಿಂದ ಮಿಂದೆದ್ದರು. ಇದೇ ವೇಳೆ ಮಾಜಿ ಶಾಸಕ ಸಂಪಂಗಿ ಮತ್ತು ಮಾಜಿ ನಗರಸಭೆ ಅಧ್ಯಕ್ಷ ವಲ್ಲಾಳ ಮುನಿಸ್ವಾಮಿ ಅವರು ಕೂಡ ವೇದಿಕೆಯಲ್ಲಿ ಭರ್ಜರಿ ಡ್ಯಾನ್ಸ್ ಮಾಡಿ ಜನರ ಗಮನ ಸೆಳೆದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ನೆಲಮಂಗಲ ನಗರದ ದಶಕಗಳ ಕಾಲದ ಜ್ವಲಂತ ಸಮಸ್ಯೆಯಾಗಿದ್ದ ಒಳಚರಂಡಿ ಕಾಮಗಾರಿ ಹಾಗೂ ಶಾಶ್ವತ ಕುಡಿಯುವ ನೀರಿನ ಯೋಜನೆಯಡಿ ಕಾವೇರಿ ನೀರನ್ನು ರಾಜ್ಯ ಬಜೆಟ್ನಲ್ಲಿ ಘೋಷಣೆ ಮಾಡಿಸುವ ಮೂಲಕ ಶಾಸಕ ಎನ್ ಶ್ರೀನಿವಾಸ್ ಅವರು ಕ್ಷೇತ್ರದ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ ಎಂದು ನಗರಸಭೆ ಅಧ್ಯಕ್ಷ ಎನ್ ಗಣೇಶ್ ಹರ್ಷ ವ್ಯಕ್ತಪಡಿಸಿದರು. ನೆಲಮಂಗಲ ನಗರದ ತಾಲೂಕು ಕಚೇರಿ ಆವರಣದಲ್ಲಿರುವ ಕೆಂಗಲ್ ಹನುಮಂತಯ್ಯ ವೃತ್ತದಲ್ಲಿ ಶಾಸಕರ ಸಾಧನೆಯನ್ನು ಮೆಚ್ಚಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಅದ್ದೂರಿ ಸಂಭ್ರಮಾಚರಣೆಯಲ್ಲಿ ನಗರಸಭೆ ಅಧ್ಯಕ್ಷ ಎನ್ ಗಣೇಶ್ ಮಾತನಾಡಿ, ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಅಧಿಕಾರಕ್ಕೆ ಬಂದ ಕೇವಲ 3 ವರ್ಷಗಳ ಅಲ್ಪ ಅವಧಿಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ನೀಡಿದ್ದ ಪ್ರಮುಖ ಭರವಸೆಗಳನ್ನು ಈಡೇರಿಸುವ ಮೂಲಕ ನುಡಿದಂತೆ ನಡೆದಿದ್ದಾರೆ. ನೆಲಮಂಗಲ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಪಣ ತೊಟ್ಟಿರುವ ಶಾಸಕರು ಅತ್ಯಂತ ಕಠಿಣ ಪರಿಶ್ರಮ ವಹಿಸಿ ಸರ್ಕಾರದ ಮಟ್ಟದಲ್ಲಿ ನಿರಂತರ ಹೋರಾಟ ನಡೆಸಿ ಈ ಬೃಹತ್ ಯೋಜನೆಗಳನ್ನು ಮಂಜೂರು ಮಾಡಿಸಿದ್ದಾರೆ. ಈ ಸಂಭ್ರಮದ ಸುದ್ದಿಯನ್ನು ನಗರದ ಜನತೆಗೆ ಲಾಡು ವಿತರಿಸುವ ಮೂಲಕ ಹಂಚಿಕೊಳ್ತಿದ್ದೇವೆ ಎಂದು ತಿಳಿಸಿದರು. ಇವತ್ತು ನಗರಸಭೆ ವ್ಯಾಪ್ತಿಯ ಜನತೆಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಾ. ಮಾನ್ಯ ನಮ್ಮ ಜನಪ್ರಿಯ ಶಾಸಕರ ಸೀನಣ್ಣನವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ವೈದ್ಯ ಸುರೇಶ್ ಅವರಿಗೆ ತುಂಬಲು ಬಿದ್ದು ಅವ್ರಿಗೆ ಬೇಜಾರಾಗಿ ಶ್ರೀನಿವಾಸ್ ಮಾಡ್ಕೊಡ್ತೀನಿ ಹೋಗಪ್ಪ ಅಂತ ಅಂದ್ರು. ಹೇಳಿದ್ರೆ ಇಲ್ಲ, ನನಗೆ ನೋಡ್ಲೇಬೇಕು, ನೀವು ಬಜೆಟ್ನಲ್ಲಿ ಓದಲೇಬೇಕು ಅಂತ ಮೊದಲೇ ಎಲ್ಲ ಕಡತಗಳನ್ನ ತರಿಸ್ಕೊಂಡು ಪರಿಶೀಲನೆ ಮಾಡಿ ಆಮೇಲೆ ಬಜೆಟ್ನಲ್ಲಿ ಓದಿದ ನಂತರ ಎಲ್ಲ ಸಂತೋಷಗೊಂಡಿದ್ದಾರೆ. ಇಂಥ ಜನಪ್ರಿಯ ಶಾಸಕರು ಇಂಥ ಕೆಲಸ ಮಾಡಿರೋದು ಅಷ್ಟು ಸುಲಭದ ಮಾತಲ್ಲ. ಎಷ್ಟು ಶ್ರಮ ಹಾಕಿದ್ದಾರೆ ಅಂತ ಅವ್ರಿಗೆ ಗೊತ್ತು, ನಮಗೆ ನಮ್ಮ ಮುಖಂಡರುಗಳು ಗೊತ್ತು. ಮತ್ತೊಮ್ಮೆ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ನಾವೆಲ್ಲ ಅವ್ರಿಗೆ ಸಹಾಯ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಂಕೆ ನಾಗರಾಜು ಮಾತನಾಡಿ, ಶಾಸಕರು ಕ್ಷೇತ್ರದ ಪ್ರಗತಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಮುಖ್ಯಮಂತ್ರಿಗಳು ಹಾಗೂ ಸಚಿವರನ್ನ ನೂರಾರು ಬಾರಿ ಭೇಟಿ ಮಾಡಿ ಕೆಲಸ ಆಗುವವರೆಗೂ ಬೆನ್ನಟ್ಟುವ ಅವರ ಸ್ವಭಾವದಿಂದಾಗಿ ಇಂದು ಇಷ್ಟೊಂದು ಬೃಹತ್ ಅನುದಾನ ಬರಲು ಸಾಧ್ಯವಾಗಿದೆ ಎಂದು ಶ್ಲಾಘಿಸಿದರು. ನಮ್ಮ ನೆಲಮಂಗಲಕ್ಕೆ ನಾವು ಅಪ್ಪ ಅಂತ ತಿಳ್ಕೊಂಡಿದೀವಿ. ನಾವು ಇತಿಹಾಸದಲ್ಲಿ ಬೆಂಗಳೂರು ಇಷ್ಟು ಹತ್ರ ಇದ್ರು ನಮ್ಗೆ ಈಜುಡಿ ಇರ್ಲಿಲ್ಲ. ಸುಮಾರು ವರ್ಷದಿಂದ ಅಧಿಕಾರಕ್ಕೆ ಬಂದು ಬರೀ ಸುಳ್ಳು ಭರವಸೆಯನ್ನ ಹೇಳಿ 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 ನೆಟ್ಕೊಟ್ಟೋದ್ರು, ಯಾರೂ ಮಾಡಿರ್ಲಿಲ್ಲ. ಇವತ್ತು ನಮ್ಮ ಸೀನಣ್ಣವರು 2 ವರ್ಷದಲ್ಲಿ ಬಂದು ಏನವತ್ತು ಪ್ರಣಾಳಿಕೆಯಲ್ಲಿ ಬಿಟ್ಟಿದ್ರು, ನಾವು ಈಜುಡಿ ಮಾಡ್ಕೊಡ್ತೀನಿ, ಕಾವೇರಿ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಅದ್ರ ಪ್ರಕಾರ 2.5 ವರ್ಷಕ್ಕೇನೆ ಇವತ್ತು ಕಾವೇರಿಯನ್ನ ನೀರನ್ನ ಕುಡಿಯುವಂತ ನೆಲಮಂಗಲ ಜನತೆಗೆ ಭಾಗ್ಯ ಅಂತ ಹೇಳ್ಬೋದು. ನಾವು ಇವತ್ತು ನಮ್ಮ ನೆಲಮಂಗಲ ನಗರಸಭೆ ಒಂದೇ ಅಲ್ಲ, ನಮ್ಮೆಲ್ಲ ನೆಲಮಂಗಲ ಗ್ರಾಮಾಂತರ ಫುಲ್ ಎಲ್ಲರಿಗೂ ನಮ್ಗೆ ಒಂದು ಶುಭ ಸುದ್ದಿ ಅಂತ ಹೇಳ್ತೀನಿ. ರೈತರು ನಾನು ಯಾವತ್ತೂ ಮರೆಯಲ್ಲ ಅಂತ ರೈತರು ಹಿಂದೆ ನಿಂತ್ಕೊಂಡು ರೈತರಿಗೂ ಸಹ ಭಾರಿ ಅನುಕೂಲವಾದಂತ ಕೆಲಸ ಮಾಡ್ಕೊಡ್ತಾರೆ. ಅವ್ರಿಗೆ ದೇವರು ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ, ನಮ್ಮ ತಾಲೂಕಿಗೆ ಇನ್ನೂ ಅಭಿವೃದ್ಧಿಯನ್ನ ಮಾಡ್ಲಿ, ಇನ್ನೂ ಹೆಚ್ಚು ಕೆಲಸ ಮಾಡ್ಲಿ ಅಂತ ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ನಾನು ಕೇಳ್ತೀನಿ. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ನಾರಾಯಣ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್, ಎನ್ಪಿಎ ಮಾಜಿ ಅಧ್ಯಕ್ಷ ಹೇಮಂತ್ ಕುಮಾರ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಹನುಮಂತರಾಜು, ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಕಸಬಾ ಅಧ್ಯಕ್ಷ ಮಂಜುನಾಥ ಗೌಡ, ಕುಮುದ್ವತಿ ಸಂಸ್ಥೆ ಮಾಲೀಕ ಚಿಕ್ಕ ಹನುಮೇಗೌಡ, ನಗರಸಭೆ ಸದಸ್ಯರಾದ ಸುಧಾಕೃಷ್ಣಪ್ಪ, ಲೋಲಾಕ್ಷಿ ಇನ್ನಿತರರು ಉಪಸ್ಥಿತರಿದ್ದರು. ರಾಮ್ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಶಾಲೆಗಳಲ್ಲಿ ನಡೆಯುವ ಚಟುವಟಿಕೆಗಳು ಮಕ್ಕಳಲ್ಲಿನ ಆಸಕ್ತಿಯನ್ನು ಕೆರಳಿಸುವಂತಿರಬೇಕು. ಇದರಿಂದ ಮಕ್ಕಳಲ್ಲಿ ಕ್ರಿಯಾಶೀಲತೆ ಬೆಳೆಯಲಿದೆ, ಅವಕಾಶಗಳನ್ನು ಅವರೇ ಸೃಷ್ಟಿಸಿಕೊಳ್ಳುವಂತಾಗುತ್ತದೆ ಎಂದು ಶಿಡ್ಲಘಟ್ಟ ತಾಲೂಕು ಶಿಕ್ಷಣ ಸಂಯೋಜಕ ಯುವೈ ಮಂಜುನಾಥ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ಡಾಲ್ಫಿನ್ ವಿದ್ಯಾಸಂಸ್ಥೆಯಲ್ಲಿ 1 ರಿಂದ 4ನೇ ತರಗತಿಯ ವಿದ್ಯಾರ್ಥಿಗಳಿಂದ ಲಿಟಲ್ ಮೈಂಡ್ ಬಿಗ್ ಐಡಿಯಾಸ್ ಟ್ಯಾಗ್ಲೈನ್ ನಡಿ
ಅವಲೋಕನ ವಿಜ್ಞಾನ ವಸ್ತು ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು. ಶಿಕ್ಷಣ ಸಂಯೋಜಕ ಮಂಜುನಾಥ್ ಅವರು ವಿಜ್ಞಾನ ವಸ್ತು ಪ್ರದರ್ಶನವನ್ನ ಉದ್ಘಾಟಿಸಿ ಮಾತನಾಡಿ, ಶಾಲಾ ಕಾಲೇಜುಗಳಲ್ಲಿ ಪಠ್ಯ ಅಥವಾ ಪಠ್ಯೇತರ ಚಟುವಟಿಕೆಗಳು ಕೇವಲ ಅಭ್ಯಾಸ, ದೈಹಿಕ ಕಸರತ್ತಿಗೆ ಸೀಮಿತವಾಗದೆ ಮಕ್ಕಳಲ್ಲಿನ ಅಭಿರುಚಿ, ಆಸಕ್ತಿಯನ್ನು ಇನ್ನಷ್ಟು ಹೆಚ್ಚಿಸುವ ಮತ್ತು ಆಸಕ್ತಿ, ಅಭಿರುಚಿಯ ಪ್ರತಿಬಿಂಬಕ್ಕೆ ವೇದಿಕೆಯನ್ನು ಸೃಷ್ಟಿಸುವ ಅವಕಾಶಗಳನ್ನು ಒದಗಿಸಬೇಕು ಎಂದರು. ವಿಜ್ಞಾನ, ಪರಿಸರ, ಆಹಾರ ಕ್ರಮ, ಯೋಗ ಇನ್ನಿತರೆ ಅನೇಕ ವಿಷಯಗಳ ಬಗ್ಗೆ ವಸ್ತು ಪ್ರದರ್ಶನ ನಡೆಯಿತು. ಇತರೆ ಶಾಲಾ ಮಕ್ಕಳಿಗೆ ಹಾಗೂ ಪೋಷಕರಿಗೆ ವಸ್ತು ಪ್ರದರ್ಶನ ವೀಕ್ಷಿಸಲು ಅವಕಾಶ ಮಾಡಿಕೊಡಲಾಗಿತ್ತು. ಡಾಲ್ಫಿನ್ ವಿದ್ಯಾಸಂಸ್ಥೆಯ ಎ ನಾಗರಾಜ್, ವ್ಯವಸ್ಥಾಪಕ ನಿರ್ದೇಶಕ ಎನ್ ಅಶೋಕ್, ಆಡಳಿತಾಧಿಕಾರಿ ಚಂದನ, ಪ್ರಿನ್ಸಿಪಲ್ ಎಲ್ ಮುನಿಕೃಷ್ಣಪ್ಪ, ಡಾಕ್ಟರ್ ಶ್ರೀನಿವಾಸಮೂರ್ತಿ, ಡಾಕ್ಟರ್ ಸುದರ್ಶನ್, ಆರಿಫ್ ಅಹಮದ್, ವಿಜ್ಞಾನ ವಸ್ತು ಪ್ರದರ್ಶನ ಶಿಕ್ಷಕ ಸಂಯೋಜಕರಾದ ರಾಮಾಂಜಿ, ರಾಜೇಶ್ವರಿ ಹಾಜರಿದ್ದರು. ವೀರಾಪುರ ಮಂಜುನಾಥ್, ಎ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಎ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸಾಧಿತ ಬಾತ್ಮೀಗಳು ಅಂತ ಹೇಳಿ ಸ್ವಲ್ಪ ಏಜ್ ಆಗಿರೋರು ಹೆಚ್ಎನ್ ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣಕ್ಕೆ ಒತ್ತಾಯಿಸಿ ಮಾರ್ಚ್ 15ರಂದು ಭಾನುವಾರ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಕರೆ ನೀಡಿರುವ ಚಿಕ್ಕಬಳ್ಳಾಪುರ ಬಂದ್ ಬೇಡ, ಮತ್ತೊಂದು ದಿನಕ್ಕೆ ಮುಂದೂಡಿ ಎಂದು 15ನೇ ವಾರ್ಡ್ ಮುಖಂಡ ಮಂಜುನಾಥ್ ಮನವಿ ಮಾಡಿದ್ದಾರೆ. ಹೆಚ್ಎನ್ ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣದ ಒತ್ತಾಯಕ್ಕೆ ನನ್ನ ವಿರೋಧವಿಲ್ಲ. ಮಾರ್ಚ್ ತಿಂಗಳು 19ರಂದು ಯುಗಾದಿ ಹಬ್ಬವಿದ್ದು ಅದರ ಮರುದಿನ ವರಷ ತೊಡಕು ನಡೆಯಲಿದೆ. ನಂತರ 1-2 ದಿನಗಳಲ್ಲಿ ರಂಜಾನ್ ಹಬ್ಬವೂ ಬರುತ್ತದೆ. ಇದೆಲ್ಲದಕ್ಕಿಂತ ಈಗ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಯುತ್ತಿದೆ. ಇಂತಹ ಸಂದರ್ಭದಲ್ಲಿ ಮಾರ್ಚ್ 15ರಂದು ಬಂದ್ ಕರೆ ನೀಡಿರುವುದರಿಂದ ಬಹಳಷ್ಟು ಏರುಪೇರಾಗುತ್ತೆ. ಹಬ್ಬದ ದಿನಸಿ, ಹೊಸ ಉಡುಪು ಹಾಗೂ ಹಬ್ಬದ ಆಚರಣೆಗೆ ಬೇಕಾಗುವ ಸಾಮಗ್ರಿಗಳನ್ನು ಖರೀದಿಸಲು ಗ್ರಾಹಕರಿಗೂ ಹಾಗೂ ಹಬ್ಬವನ್ನು ನಂಬಿ ಜೀವನ ಸಾಗಿಸುವ ವ್ಯಾಪಾರಿಗಳಿಗೆ ತೊಂದರೆ ಉಂಟಾಗುತ್ತದೆ. ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಭಾನುವಾರದಂದು ಬಂದ್ ನಡೆದಿರುವ ಇತಿಹಾಸವಿಲ್ಲ. ಭಾನುವಾರ ಬಂದ್ ನಡೆಸುತ್ತಿರುವುದರಿಂದ ಸಮಾಜದ ಎಲ್ಲ ವರ್ಗದ ಜನರಿಗೆ ತೀವ್ರ ತೊಂದರೆ ಉಂಟಾಗಲಿದೆ. ಆದ್ದರಿಂದ ಬಂದ್ ದಿನಾಂಕವನ್ನ ಮುಂದೂಡುವಂತೆ ಮಂಜುನಾಥ್ ಮನವಿ ಮಾಡಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಗುಡಿಬಂಡೆ ತಾಲೂಕಿನ ಆರೋಗ್ಯ ಇಲಾಖೆ ವೈದ್ಯರು, ಅಧಿಕಾರಿ ಮತ್ತು ನೌಕರರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಹಾಗೂ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖಾ ನೌಕರರ ಕೇಂದ್ರ ಸಂಘ ಸೇರಿದಂತೆ ಇಲಾಖೆಯ ಎಲ್ಲಾ ವೃಂದ ಸಂಘಗಳ ಸಹಯೋಗದಲ್ಲಿ ರಾಜ್ಯದಲ್ಲಿ ಮಾರ್ಚ್ 11ರಿಂದ 15ರವರೆಗೆ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ, ಮಾರ್ಚ್ 16ರಿಂದ ಅನಿರ್ದಿಷ್ಟಾವಧಿವರೆಗೆ ಮುಷ್ಕರಕ್ಕೆ ಕರೆ ನೀಡಲಾಗಿದ್ದು, ಈ ಹಿನ್ನೆಲೆಯಲ್ಲಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನಿಕೃಷ್ಣ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಕ್ಷಯ್, ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಸೇರಿದಂತೆ ಆಸ್ಪತ್ರೆ ಸಿಬ್ಬಂದಿ, ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಇರಾನ್ ದೇಶದಲ್ಲಿರುವ ತೈಲ ಸಂಪನ್ಮೂಲಗಳನ್ನು ಕೊಳ್ಳೆ ಹೊಡೆಯುವ ದುರುದ್ದೇಶದಿಂದ ಆ ದೇಶದ ಮೇಲೆ ಯುದ್ಧ ಸರಿದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಈ ಕೂಡಲೇ ಯುದ್ಧವನ್ನು ನಿಲ್ಲಿಸಬೇಕೆಂದು ಕೆಪಿಆರ್ಎಸ್ ರಾಜ್ಯಾಧ್ಯಕ್ಷ ಯು ಬಸವರಾಜ್ ಒತ್ತಾಯಿಸಿದರು. ಕೋಲಾರದಲ್ಲಿ ನಡೆಯುತ್ತಿರುವ ಕೆಪಿಆರ್ಎಸ್ ರಾಜ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಮುಖಂಡರುಗಳು, ಪದಾಧಿಕಾರಿಗಳು ಗಾಂಧಿವನದಲ್ಲಿ ಹಮ್ಮಿಕೊಂಡಿದ್ದ ಯುದ್ಧ ವಿರೋಧಿ ಮತ ಪ್ರದರ್ಶನವನ್ನು ಉದ್ದೇಶಿಸಿ ಮಾತನಾಡಿ, ಇಡೀ ಜಗತ್ತಿನ ದೇಶದ ತನ್ನ ಅಣತಿಯಂತೆ ನಡೆಯಬೇಕು.
ಇಲ್ಲದಿದ್ದರೆ ನಾನಾ ರೀತಿ ಕಿರುಕುಳಗಳನ್ನು ನೀಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಗತ್ತಿನಲ್ಲಿರುವ ನೈಸರ್ಗಿಕ ಸಂಪದ್ಭರಿತ ದೇಶಗಳು ತನ್ನ ಅಣತಿಯಂತೆ ನಡೆಯದಿದ್ದರೆ ಅಮೆರಿಕ ದೇಶ ಸಕಾರಣ ಇಲ್ಲದಿದ್ದರೂ ಕಾಲು ಕೆರೆದು ಯುದ್ಧ ನಡೆಸುತ್ತಿದೆ. ಕೆಲವು ತಿಂಗಳ ಹಿಂದೆ ವೆನೆಜುವೆಲಾ ದೇಶದ ಅಧ್ಯಕ್ಷರನ್ನು ಬಂಧಿಸಿದ್ದು, ಇದೀಗ ತೈಲ ಸಂಪದ್ಭರಿತ ಇರಾನ್ ದೇಶದ ಮೇಲೆ ಯುದ್ಧ ಸಾರಿದೆ. ಇದರಿಂದ ಮೂರನೇ ಪ್ರಪಂಚ ಯುದ್ಧದ ಭೀತಿಯೂ ಆವರಿಸಿದ್ದು, ತಕ್ಷಣ ಯುದ್ಧವನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ರು. ಮತ ಪ್ರದರ್ಶನದಲ್ಲಿ ಸಂಘಟನೆಯ ಅಖಿಲ ಭಾರತ ಕಿಸಾನ್ ಸಭಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ವಿಜಿ ಕೃಷ್ಣ, ಪ್ರಧಾನ ಕಾರ್ಯದರ್ಶಿ ಟಿ ಯಶವಂತ್, ರಾಜ್ಯ ಉಪಾಧ್ಯಕ್ಷರಾದ ಪಿಆರ್ ಸೂರ್ಯನಾರಾಯಣ, ಶಾಂತರಾಮ್ ನಾಯಕ್, ಸೊಪ್ಪಿನ್ ಚನ್ನಪ್ಪ ಆನೆಗುಂದಿ, ಹಣಕಾಸು ಕಾರ್ಯದರ್ಶಿ ಎಚ್ಆರ್ ನವೀನ್ ಕುಮಾರ್, ಜಂಟಿ ಕಾರ್ಯದರ್ಶಿಗಳಾದ ಪ್ರಭಾ ಬೆಳವಂಗಳ ಸೇರಿದಂತೆ ಸಮ್ಮೇಳನದ ಪ್ರತಿನಿಧಿಗಳು ಭಾಗವಹಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಧಾನಸಭೆಯಲ್ಲಿ ಕೆಸಿ ವ್ಯಾಲಿ ಎಚ್ಎನ್ ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣ ಕುರಿತು ಬಿಸಿ ಬಿಸಿ ಚರ್ಚೆ. ವಿಷದ ನೀರು ಕೊಡ್ತಿದ್ದೀರಾ ಎಂದ ಶಾಸಕ ಸಮೃದ್ಧಿ ಮಂಜುನಾಥ್ಗೆ ಕೌಂಟರ್ ಕೊಟ್ಟ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ಸೊಲ್ಲಾಪುರಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ವೇಳೆ ಗಲಾಟೆ, ಎಲ್ಲ ಜನಾಂಗದಿಂದ ಚಂದ ಸಂಗ್ರಹಿಸಿ ಪ್ರತಿಷ್ಠಾಪನಾ ಮಹೋತ್ಸವ ವೇಳೆ ಪರಿಸ್ಥಿತಿ ಉದ್ವಿಗ್ನ, ಅಧಿಕಾರಿಗಳಿಂದ ಸಂಧಾನ ಸಭೆ. ವೇಸ್ಟ್ ಮೆಟೀರಿಯಲ್ಗಳಿಂದ ಬ್ಲಾಕ್ ಸ್ಪಾಟ್ಗಳನ್ನು ಬ್ಯೂಟಿ ಸೆಲ್ಫಿ ಸ್ಪಾಟ್ಗಳಾಗಿ ಪರಿವರ್ತನೆ, ಬಿಸಾಡಿರೋ ವಸ್ತುಗಳನ್ನೇ ಬಳಸಿ ಆಕರ್ಷಕ ಕಲಾಕೃತಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ.